ಬೇಸಿಗೆ ಬಂತು ಅಂದರೆ ಕಾಡು ಮಾವಿನ ಹಣ್ಣು, ಹಲಸಿನ ಹಣ್ಣು, ಪುನರ್ಪುಳಿ, ಕೆತ್ತೆ ಹುಳಿ ಸೀಸನ್ ಶುರು ಆಯ್ತಾ. ಇವತ್ತು ನಾವು ಹೊರಟದ್ದು ಕಾಡು ಮಾವಿನ ಹಣ್ಣಿನ ಕೆಲಸಕ್ಕೆ. ಈಗ 2 ಮರಗಳಲ್ಲಿ ಹಣ್ಣು ಬೀಳಲಿಕ್ಕೆ ಶುರುವಾಗಿದೆ. ಒಂದು ಬೆಳಿಜೀರಿಗೆ, ಇನ್ನೊಂದು ಬೆಲ್ಲ ಮಾವು. ಇವತ್ತು ಈಗ ಬೆಳಿಜೀರಿಗೆ ಮಾವಿನ ಹಣ್ಣಿನ ಕೆಲಸಕ್ಕೆ ಕೂತಿದ್ದೇವೆ ಆಯ್ತಾ. ಅತ್ತೆ ಮತ್ತೆ ನಾನು ಮಾವಿನ ಹಣ್ಣಿನ ತೊಟ್ಟು ಕೆತ್ತಿ ನೀರಿಗೆ ಹಾಕಿ ಸಿಪ್ಪೆ ತೆಗಿಲಿಕ್ಕೆ ಕೂತ್ರೆ ನಾನಂತೂ 1-2 ಸಿಪ್ಪೆ ತೆಗೆದು ತಿಂದು ರುಚಿ ನೋಡದೆ ಬಿಡುವುದಿಲ್ಲ. ಆದರೆ ಈ ಕಾಡು ಮಾವಿನ ಹಣ್ಣುಗಳನ್ನು ಸಿಪ್ಪೆ ತೆಗೆದು ಸರಿಯಾಗಿ ಗಮನಿಸದೆ ಹಾಕುವ ಹಾಗಿಲ್ಲ ಆಯಿತಾ. ಹುಳು ಇದೆಯಾ, ಹಳಸಿದೆಯಾ ಎಲ್ಲ ಚೆಕ್ ಮಾಡಿ ಆರಿಸಿ ತೆಗೆಯುವುದೇ ಒಂದು ದೊಡ್ಡ ಕೆಲಸ. ಈ ಅರೆಯುವ ಕಲ್ಲಿನ ಉಪಯೋಗ ನಮ್ಮಲ್ಲಿ ಈ ಸೀಸನಲ್ಲಿ ಮಾತ್ರ ಆಯ್ತಾ ಆಗುವುದು. ಪ್ರತಿ ಉಪಯೋಗದ ಮೊದಲು ಮತ್ತು ನಂತರ ಅದನ್ನು ತೊಳೆದು ಕ್ಲೀನ್ ಮಾಡೋದು ಕೂಡ ದೊಡ್ಡ ಕೆಲಸ. ಮತ್ತೆ ಮಾಡ್ತೇನೆ ಅಂತ ಹೇಳಿ ಬಿಡುವ ಹಾಗೂ ಇಲ್ಲ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಹಳದಿ ಬಣ್ಣದ ಸಣ್ಣ ಇರುವೆಗಳು ಮತ್ತು ನಾವು ಅದಕ್ಕೆ ಮರಳೆರುಗು ಅಂತ ಹೇಳ್ತೇವೆ, ಅದರ ದಂಡೆ ಬಂದು ಬಿಡ್ತದೆ ಆಯಿತಾ. ಈ ಸಿಪ್ಪೆ ತೆಗೆದ ಹಣ್ಣುಗಳನ್ನು ಸಿಪ್ಪೆ ಗೊರಟು ಸಮೇತ ಒಟ್ಟಿಗೆ ಅರೆಯುವ ಕಲ್ಲಿಗೆ ಹಾಕಿ ಮರದ ಬಲಗೆಯಿಂದ ಗುದ್ದಿ ಕೈಯಿಂದ ಹಿಂಡಿ ಹೆಸರು ತೆಗೆಯುವುದು ಕೂಡ ದೊಡ್ಡ ಕೆಲಸವೇ. ಈ ಥರ ಬಲಗೆಯಿಂದ ಗುದ್ದಿ ಹೆಸರು ತೆಗೆದ್ರೆ ಮಾತ್ರ ಒಳ್ಳೆ ದಪ್ಪದ ಹೆಸರು ಸಿಗ್ತದೆ ಆಯಿತಾ. ಈ ರೀತಿ ಗುದ್ದದೇ ಇದ್ದರೆ ಹೆಸರು ಅಷ್ಟು ಮಂದವಾಗಿ ಸಿಗುವುದಿಲ್ಲ. ಹೀಗೆ ಹಿಂಡುವಾಗ ಗೊರಟುಗಳನ್ನು ಹಿಂಡಿ ತೆಗೆದು ಪ್ರತಿದಿನ ಒಂದು ಕಡೆ ಸ್ವಲ್ಪ ನೆರಳಿರುವಲ್ಲಿ ಹಾಕಿ ಇಡ್ತೇವೆ. ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ಬಂದು ಈ ಗೊರಟುಗಳನ್ನು ಗಿಡ ಮಾಡಲಿಕ್ಕೆ ತಗೊಂಡು ಹೋಗ್ತಾರೆ. ಹಾಗೆ ಪುನರ್ಪುಳಿ ಬೀಜಗಳನ್ನು ಕೂಡ ಇನ್ನೊಂದು ಕಡೆ ನೆರಳಲ್ಲಿ ಇಟ್ಟಿರ್ತೇವೆ, ಅವುಗಳನ್ನು ಕೂಡ ಅರಣ್ಯ ಇಲಾಖೆಯವರೇ ತಗೊಂಡು ಹೋಗ್ತಾರೆ. ಸಿಪ್ಪೆಯನ್ನು ಹೆಸರು ಪೂರ್ತಿ ತೆಗೆದ ಮೇಲೆ ಅರೆಯುವ ಕಲ್ಲು ತೊಳೆದ ನೀರು ಸಮೇತ ನಮ್ಮ ಕರು ರಾಧೆಗೆ ಹಾಕಿದ್ರೆ ಅವಳಿಗೂ ಭಾರಿ ಖುಷಿ ಮರ್ರೆ. ಅಂದಹಾಗೆ ಒಮ್ಮೆ ಗುದ್ದಿ ಹೆಸರು ಹಿಂಡಿದ ಮೇಲೆ ಮತ್ತೆ ಆ ಸಿಪ್ಪೆಯನ್ನು ಸ್ವಲ್ಪ ಕಾದಾರಿದ ನೀರು ಸೇರಿಸಿ ಗುದ್ದಿ ಹೆಸರು ತೆಗೆದು ಅದನ್ನು ಫ್ರೆಶ್ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಈ ಬೇಸಿಗೆಯಲ್ಲಿ ಮಧ್ಯಾಹ್ನದ ಊಟದ ಹೊತ್ತಿಗೆ ಇಲ್ಲಾಂದರೆ ತೋಟದಿಂದ ಬಂದಾಗ ಎಲ್ಲ ಕುಡಿಲಿಕ್ಕೆ ಒಳ್ಳೆಯದಾಗ್ತದೆ ಆಯಿತಾ. ಇಡೀ ವರ್ಷಕ್ಕೆ ಬೇಕಾದಷ್ಟು ಕಾಡು ಮಾವಿನ ಹಸಿಗೊಜ್ಜಿ, ಸಾರಿಗೆ ಬೇಕಾದ ಬೇರೆ ಬೇರೆ ಪಾಕಗಳು ಇವೆಲ್ಲ ನಮ್ಮ ಫ್ರೀಝರನ್ನು ಅಲಂಕರಿಸ್ತವೆ ಆಯಿತಾ ಪ್ರತಿ ಬೇಸಿಗೆಯಲ್ಲಿ. ಇವತ್ತು ತೆಗೆದ ಮಂದರಸಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಸೇರಿಸಿ ಕರಗಿಸಿ ಹಿಂಡದೆ ತೆಗೆದಿಟ್ಟ ಸಿಪ್ಪೆ ತೆಗೆದ ಫ್ರೆಶ್ ಮಾವಿನ ಹಣ್ಣನ್ನು ಅದಕ್ಕೆ ಮಿಕ್ಸ್ ಮಾಡಿ ಫ್ರೀಝರಲ್ಲಿ ಇಟ್ಟರೆ ಬೇಕಾದಾಗ ತೆಗೆದು ಹಸಿಗೊಜ್ಜಿ ಮಾಡಲಿಕ್ಕಾಗ್ತದೆ. ಅದೇ ಥರ ಈ ಮಂದರಸಕ್ಕೆ ಬೆಲ್ಲ ಉಪ್ಪು ಸೇರಿಸಿ ಹಸಿಮೆಣಸು ಶುಂಠಿ ಹಾಕಿ ಕುದಿಸಿ ತಣಿಸಿ ಫ್ರೀಝರಲ್ಲಿ ಇಟ್ಟರೆ ಬೇಕಾದಾಗ ತೆಗೆದು ಸಾರು ಮಾಡ್ತೇವೆ. ಫ್ರೀಝರಲ್ಲಿ ಇಡುವ ಬದಲು ಬಟ್ಟಲಿಗೆ ಹಾಕಿ ಬಿಸಿಲಿಗೆ ಇಟ್ಟು ಒಣಗಿಸಿದರೆ ಮಸಾಲ ಮಾಂಬಳ ತಯಾರಾಗ್ತದೆ. ಅದರಿಂದ ಬೇಕಾದಾಗ ಮಾಂಬಳ ಗೊಜ್ಜಿ ಕೂಡ ತಯಾರಿಸ್ಬೋದು. ಒಟ್ಟಿನಲ್ಲಿ ಕಾಡು ಮಾವಿನ ಹಣ್ಣಿನ ಸೀಸನ್ ಅಂದರೆ ಪ್ರತಿದಿನ ನಮಗೆಲ್ಲ ಮುಗಿಯದ ಕೆಲಸ ಆಯಿತಾ. ಮರದ ಬುಡದಲ್ಲಿ ಕಾಡು ಹಂದಿ, ಮುಳ್ಳು ಹಂದಿ ತಿನ್ನದ ಹಾಗೆ ಶೇಡ್ ನೆಟ್ಟು ಹಳೆ ಸೀರೆ ಎಲ್ಲ ಕಟ್ಟಿ ಹಾಗೂ ಹೀಗೂ ದಿನಕ್ಕೆ 3-4 ಸಲ ಮರದ ಬಳಿ ಓಡಾಡಿ ಹಣ್ಣು ಸಂಗ್ರಹ ಮಾಡಿ ಏನೇನೋ ಪಾಕ ತಯಾರು ಮಾಡಿ ಸೀಸನ್ ಅಲ್ಲದ ಸಮಯದಲ್ಲಿ ದೂರದಿಂದ ಬರುವ ಅತಿಥಿಗಳಿಗೆ ಕಾಡು ಮಾವಿನ ಹಣ್ಣಿನ ಸವಿಯನ್ನು ಸವಿಲಿಕ್ಕೆ ಕೊಡುವಾಗ ನಮಗೆ ಖುಷಿ, ಅವರಿಗೂ ಖುಷಿ. ಇವತ್ತು ತೆಗೆದ ಹೆಸರನ್ನು ಜ್ಯೂಸ್ ಸಿರಪ್ ಮಾಡಿಡುವ ಅಂತ ಡಿಸೈಡ್ ಮಾಡಿದ್ದು. ಯಾಕೆಂತ ಹೇಳಿದರೆ
ಇನ್ನು ಮಳೆ ಬರದ ಕಾರಣ ಮೊದಲು ಬೀಳ್ತಾ ಇರುವ ಹಣ್ಣುಗಳು ಸಿಹಿ ಜೊತೆ ಸ್ವಲ್ಪ ಹುಳಿ ಮಿಶ್ರಿತ ಇರುವುದರಿಂದ ಜ್ಯೂಸಿಗೆ ಹೇಳಿ ಮಾಡಿಸಿದ ಹಾಗೆ ಇರ್ತದೆ. ಅಳತೆ ಮಾಡಿ ನೋಡಿದಾಗ ಸಾಮಾನ್ಯ 1 ಕೈಮರಿಗೆ ಹೆಸರಿತ್ತು. ಅದರ 1.5 ಪಾಲು ಸಕ್ಕರೆ ತಗೊಂಡು ಅದಕ್ಕೆ 1 ಗ್ಲಾಸ್ ನೀರು ಸೇರಿಸಿ ಒಂದೆಳೆ ಪಾಕ ಮಾಡಿದ್ದು. ಪಾಕ ಆದ ನಂತರ ಮಾವಿನ ಹಣ್ಣಿನ ರಸ ಸೇರಿಸಿ ಸರಿಯಾಗಿ 1 ಕುದಿ ಬರುವ ತನಕ ಕುದಿಸಿ ಸ್ಟವ್ ಆಫ್ ಮಾಡಿಟ್ರೆ ಆಯಿತು. ಈ ಥರ ಮಾಡಿದ ಸಿರಪ್ಪಿಂದ ಜ್ಯೂಸ್ ಮಾಡುವಾಗ ಮತ್ತೆ ಸಕ್ಕರೆ ಸೇರಿಸುವ ಅಗತ್ಯ ಇರುವುದಿಲ್ಲ ಆಯಿತಾ. 4-5 ತಿಂಗಳವರೆಗೆ ಫ್ರಿಡ್ಜ್ ಇಲ್ಲದೆ ಹೊರಗಡೆ ಸಂಗ್ರಹಿಸಿ ಇಡ್ಬೋದು. ನಾವು ಮಾತ್ರ ಇದನ್ನು ವರ್ಷ ಇಡೀ ಉಪಯೋಗಿಸುವ ಕಾರಣ ಈ ಸಿರಪ್ ಆರಿದ ಮೇಲೆ ಬಾಟ್ಲಿಗೆ ಹಾಕಿ ಫ್ರಿಡ್ಜಲ್ಲಿ ಇಡ್ತೇವೆ. ಅಂತೂ ಈ ಸಿರಪ್ ರೆಡಿಯಾಗುವ ಹೊತ್ತಿಗೆ ನಮ್ಮ ಮಧ್ಯಾಹ್ನದ ಊಟದ ಟೈಮ್ ಆಯ್ತಾಯ್ತಾ. ಹಾಗೆ ಫ್ರಿಜ್ಜಲ್ಲಿ ಫ್ರೆಶ್ ಆಗಿ ಮಾಡಿಟ್ಟ ಜ್ಯೂಸು ಕುಡಿತಾ ನಾವು ಎಲ್ಲರೂ ಮನೆ ಮಂದಿ ಮಾತಾಡಿಕೊಂಡು ಊಟ ಮುಗಿಯಿತು. ಈ ಕಾಡು ಮಾವಿನ ಹಣ್ಣಿನಿಂದ ನೀವು ಏನೆಲ್ಲ ತಯಾರು ಮಾಡ್ತೀರಿ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗಂತೂ ಕಾಡು ಮಾವಿನ ಹಣ್ಣಿನ ಉಪ್ಪಿನಕಾಯಿ ಗಂಜಿ ಊಟದ ಜೊತೆ ತುಂಬ ಇಷ್ಟ.